ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ದಾಖಲಾತಿ ಪ್ರಾರಂಭ. ಚಿಂತಾಮಣಿ ನಗರದ ಎಂಜಿ ರಸ್ತೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2026-27ನೇ ಸಾಲಿನ ಪ್ರೀಸ್ಕೂಲ್, LKG, UKG 1ನೇ ತರಗತಿಯಿಂದ 9ನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಯೋಗ, ಕರಾಟೆ, ಡ್ಯಾನ್ಸ್, ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ. ನಮ್ಮಲ್ಲಿ ಫ್ರೀ ಸ್ಕೂಲ್, ಲ್ಯಾಬ್, ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್, ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ನೀಡಲಾಗುವುದು. ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು. ಒಮ್ಮೆ ಭೇಟಿ ಕೊಡಿ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆ, ಎಂಜಿ ರಸ್ತೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 8772276567 ಮತ್ತು 9164976866 ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸುವುದು. ನನ್ನ ಹೆಸರು ಡಾಕ್ಟರ್ ಅರುಣಾ ಜಿಆರ್ ಅಂತ. ನಾನು ಕೃಷಿ ವಿಜ್ಞಾನ ಕೇಂದ್ರ ಚಿಂತಾಮಣಿಯಲ್ಲಿ ಹಿರಿಯ ತಾಂತ್ರಿಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಸ್ಪೆಷಲೈಸೇಷನ್ ಬಂದು ರೇಷ್ಮೆ ಕೃಷಿ. ನಾನು ಈ ರೇಷ್ಮೆ ಕೃಷಿಯಲ್ಲೇ ಪದವಿ ಪಡ್ಕೊಂಡಿರ್ತೀನಿ. ನಾನು ಈ ದಿನ ರೇಷ್ಮೆ ಕೃಷಿಯಲ್ಲಿ ನಾನ್ ಸ್ಪಿನ್ನಿಂಗ್ ಸಿಂಡ್ರೋಮ್ ಅಂತ ಅಂದರೆ ಗೂಡು ಕಟ್ಟದಿರುವಿಕೆ ಬಗ್ಗೆ ಮಾತಾಡಬೇಕು ಅಂತ ಇಷ್ಟಪಡ್ತಿದ್ದೀನಿ. ನಮ್ಮ ಏನು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯ ಪ್ರಮುಖ ಬೆಳೆಗಳಲ್ಲಿ ಒಂದಾಗಿರುವಂಥ ರೇಷ್ಮೆ ಕೃಷಿ ಇದು ಬಂದು ಪ್ರಮುಖ ಬೆಳೆ ಆಗಿದ್ರೂ ಸಹ ಈ ನಡುವೆ ರೈತರು ರೇಷ್ಮೆ ಕೃಷಿನ ಕೈ ಬಿಡ್ತಾ ಇದ್ದಾರೆ. ಇದಕ್ಕೆ ಮುಖ್ಯವಾದ ಒಂದು ಕಾರಣ ಏನು ಅಂತ ಹೇಳಿದ್ರೆ, ಈಗಾಗಲೇ ನಾನು ಹೇಳ್ದಂಗೆ ನಾನ್ ಸ್ಪಿನ್ನಿಂಗ್ ಸಿಂಡ್ರೋಮ್ ಅಂತ. ಈ ಹುಳಗಳು ಗೂಡು ಕಟ್ಟದಿರುವಿಕೆ ಅಂತ ಹೇಳ್ತೀವಿ. ಇದು ಏನಕ್ಕೆ ಮುಖ್ಯವಾಗಿ ಆಗುತ್ತೆ ಅಂದರೆ, ನಾವು ಏನು ಇವಾಗ ತೋಟಗಾರಿಕಾ ಬೆಳೆಗಳಾದ ಹಣ್ಣಿನ ಬೆಳೆಗಳು, ತರಕಾರಿ ಬೆಳೆಗಳು, ಈ ಬೆಳೆಗಳಿಗೆ ಅತಿ ಹೆಚ್ಚಾಗಿ ರಾಸಾಯನಿಕಗಳನ್ನು ಬಳಸ್ತಾ ಇದ್ದೀವಿ. ಈಗ ಅಲ್ಲಿ ಹಿಪ್ಪುನೇರಳೆ ತೋಟದ ಸುತ್ತ ಇರುವ ತರಕಾರಿ ಬೆಳೆಗಳಾಗಲಿ ಅಥವಾ ಹಣ್ಣಿನ ಬೆಳೆಗಳಿಗಾಗಲಿ ಸ್ಪ್ರೇ ಮಾಡ್ತಾ ಇರುವಂಥ, ಸಿಂಪಡಣೆ ಮಾಡುತ್ತಿರುವಂಥ ರಾಸಾಯನಿಕಗಳ ಅದರ ಸ್ವಲ್ಪ ಭಾಗ ಏನಾದರೂ 1% ಅಷ್ಟು ನಾವು ಹಿಪ್ಪುನೇರಳೆಯಲ್ಲಿ ಅದು ಸೋಕಿದ್ರೂ ಸಹ ಆ ಔಷಧಿ ಏನಾಗುತ್ತೆ, ಅದನ್ನು ನಾವು ಆ ಎಲೆಗಳನ್ನ ನಾವು ರೇಷ್ಮೆ ಹುಳುಗಳಿಗೆ ತಿನ್ನಿಸಿದಾಗ ಅದು ಒಳಗಡೆ ಅದು ಕೆಮಿಕಲ್ ಇರೋದು. ಇವಾಗ ನಾವು ಏನಕ್ಕೆ ಆ ರಾಸಾಯನಿಕಗಳನ್ನು ಹಾಕ್ತೀವಿ ಅಂದರೆ, ಒಂದು ಕೀಟ ಬಾಧೆನ ಅದನ್ನು ತಡೆಯೋಕ್ಕೆ, ಅಂದರೆ ಕೀಟನ ಸಾಯಿಸೋದಕ್ಕೆ ಆ ಔಷಧಿಗಳನ್ನ ಹಾಕಿರ್ತೀವಿ. ಇದು ಏನು ಈ ರೇಷ್ಮೆ ಹುಳನೂ ಸಹ ಒಂದು ಕೀಟ ಆಗಿರೋದ್ರಿಂದ ಆ ಔಷಧಿ ಆ ರೇಷ್ಮೆ ಹುಳುಗಳ ಮೇಲೇನೂ ಸಹ ಅದರ ಪರಿಣಾಮ ಬೀರುತ್ತೆ. ಇವಾಗ ನಾವು ಅದನ್ನ ಹೋಗಿ ಆ ಸೊಪ್ಪನ್ನ ತಗೊಂಡೋಗಿ ರೇಷ್ಮೆ ಹುಳುಗಳಿಗೆ ತಿನ್ನಿಸಿದಾಗ ಅದರಲ್ಲಿರೋ ರಾಸಾಯನಿಕ ಅದು ರೇಷ್ಮೆ ಹುಳುವಿನಲ್ಲಿರುವಂಥ ಏನು ಸಿಲ್ಕ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ, ಅದನ್ನು ಅದು ಬಾಯಿಂದ ಆಚೆ ಬರೋದನ್ನು ತಡೆಗಟ್ಟುತ್ತೆ, ಪ್ಯಾರಲೈಸ್ ಮಾಡುತ್ತೆ. ಅದು ಏನು ನಾವು ನೂಲು ಬರುತ್ತೆ, ರೇಷ್ಮೆ ಹುಳಕ್ಕೆ ಇರುವಂಥ ಒಂದು ಸ್ಪೆಷಾಲಿಟಿ ಏನಿದೆ ಅಂದರೆ, ಸಿಲ್ಕ್ ಗ್ಲ್ಯಾಂಡ್ ಇರುತ್ತೆ ಅದರ ದೇಹದಲ್ಲಿ. ಆ ಸಿಲ್ಕ್ ಗ್ಲ್ಯಾಂಡ್ ಆಚೆ ಬರೋದನ್ನು ಆ ರಾಸಾಯನಿಕ ತಡೆಗಟ್ಟುತ್ತೆ, ಅಂದರೆ ಆ ಕೆಮಿಕಲು ಬಿಡೋದಿಲ್ಲ. ಈ ಥರ ಪ್ರಾಬ್ಲಮ್ ಆಗುತ್ತೆ. ಆದರೆ ಅದು ರೈತರಿಗೆ ಕೊನೆ ದಿನದವರೆಗೂ ಗೊತ್ತಾಗಲ್ಲ. ಇವಾಗೇನು ರೇಷ್ಮೆ ಹುಳು ತುಂಬ ಆರೋಗ್ಯಕರವಾಗಿ ಕಾಣಿಸ್ತಾ ಇರುತ್ತೆ, ಅದು ಚೆನ್ನಾಗಿ ಸೊಪ್ಪು ತಿನ್ನುತ್ತಾ ಇರುತ್ತೆ, ಮೌಲ್ಟಿಂಗು ಚೆನ್ನಾಗಿ ಆಗ್ತಾ ಇರುತ್ತೆ. ಆದರೆ ಒಂದು ಸೊಪ್ಪಿನಲ್ಲಿ ಏನಾದರೂ ಅವ್ರು ಹಾಕೋ ಒಂದು ಫೀಡಲ್ಲಿ ಆ ಥರ ಕೆಮಿಕಲ್ ಇದ್ರೂ ಸಹ ಇದು ಗೂಡು ಕಟ್ಟುವಿಕೆಯಲ್ಲಿ ತೊಂದರೆ ಕಾಣುತ್ತೆ. ಅದೇನೆಂದರೆ, ನಾರ್ಮಲ್ ಆಗಿ ನಮಗೆ 7ರಿಂದ 9ನೇ ದಿನದಷ್ಟರಲ್ಲಿ ಗೂಡು ಕಟ್ಟಬೇಕಾಗುತ್ತೆ. ಆದರೆ ಅದು ನಾನ್ ಸ್ಪಿನ್ನಿಂಗ್ ಸಿಂಡ್ರೋಮ್ ಆದಾಗ ಅದು ಕಟ್ಟೋದಿಲ್ಲ. 12-13 ದಿನ ಆದ್ರೂ ಸಹ ಅದು ಗೂಡು ಕಟ್ಟೋದಿಲ್ಲ. ಆದರೆ ಹುಳು ನೋಡೋದಕ್ಕೆ ಆರೋಗ್ಯಕರವಾಗಿ ಕಾಣಿಸ್ತಾ ಇರುತ್ತೆ. ಅವರು ಸೊಪ್ಪು ಹಾಕ್ತಾನೆ ಇರ್ತಾರೆ. ಅವರು ಪ್ಲ್ಯಾನ್ ಮಾಡಿರೋದು 9 ದಿನಕ್ಕಿದ್ರೂ ಅವರು ಬೇರೆ ಕಡೆ ಇನ್ವೆಸ್ಟ್ ಮಾಡಿ ಸೊಪ್ಪೆಲ್ಲ ತೊಗೊಂಡು ಬಂದು ಹಾಕಿ ಅವರು, ಯಾಕಂದರೆ ಅವ್ರಿಗೆ ಗೊತ್ತಿರಲ್ಲ, ಅದರದ್ದು ಅರಿವು ಇರೋದಿಲ್ಲ ಇದು ನಾನ್ ಸ್ಪಿನ್ನಿಂಗ್ ಸಿಂಡ್ರೋಮ್ ಅಂತ. ಒಂದು 9 ದಿನದ ಮೇಲೆ ಆಗ್ತಾ ಇದೆ, 10-11ನೇ ದಿನ ಆಗ್ತಿದೆ ಅಂದರೆ ಇದು ನಾನ್ ಸ್ಪಿನ್ನಿಂಗ್ ಸಿಂಡ್ರೋಮ್ ಅಂತ ಗೊತ್ತಾಗಿದ್ರೆ ಸೊಪ್ಪು ಹಾಕೋದನ್ನು ನಿಲ್ಲಿಸೋದು ತುಂಬ ಒಳ್ಳೆಯದು. ಯಾಕಂದರೆ ಸುಮ್ಮನೆ ಅದು ಲಾಸೇ ಆಗ್ತಾ ಇರುತ್ತೆ ರೈತರಿಗೆ. ಮತ್ತೆ ಅವ್ರು ಏನು ಮಾಡ್ತಾರೆ, ಪಕ್ಕದ ರೈತರಿಂದ ಸೊಪ್ಪೆಲ್ಲ ತೊಗೊಂಡು ಬಂದು ಹಾಕಿ ಹುಳ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಗೂಡು ಕಟ್ಟುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ಅವರು ಮಾಡ್ತಾ ಇರ್ತಾರೆ. ಅದಾದರೆ ಕೊನೆಯಲ್ಲಿ ಏನಾಗುತ್ತೆ, ಅದು ಕಟ್ಟೋದೇ ಇಲ್ಲ. ಅವರು ಏನೋ ಒಂದು 12ನೇ ದಿನ 13ನೇ ದಿನ ಆದಾಗ ನಮ್ಮ ಹತ್ರ ತೊಗೊಂಡು ಬರ್ತಾರೆ. ಅದನ್ನು ನೋಡಿದ್ರೇ ಗೊತ್ತಾಗುತ್ತೆ ಅದು ನಾನ್ ಸ್ಪಿನ್ನಿಂಗ್ ಇದೆ ಅಂತ. ಈ ರೀತಿ ಆಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅದೇ ನಾನು ಹೇಳಿದ್ನಲ್ಲ ಈಗಾಗಲೇ, ರಾಸಾಯನಿಕಗಳೇ
ಅದರದ್ದು ಮುಖ್ಯ ಕಾರಣ ಆಗಿರುತ್ತೆ. ಡಿಸೀಸಿಂದ ಅಂದರೆ ರೋಗದಿಂದ ಏನಾದರೂ ನಾನ್ ಸ್ಪಿನ್ನಿಂಗ್ ಸಿಂಡ್ರೋಮ್ ಆಗಿದ್ದರೆ ಅದು ವಾಂತಿ ಮಾಡೋದು ಅಥವಾ ಗೂಡನ್ನೇ ಕಟ್ಟದೆ ಕಪ್ಪಗೆ ಹುಳಗಳೆಲ್ಲ ಆಗೋದು, ಈ ಥರ ಸಿಂಪ್ಟಮ್ಸ್ ಗೊತ್ತಾಗುತ್ತೆ. ಇದರಲ್ಲಿ ಸಿಂಪ್ಟಮ್ಸು ಏನೂ ಗೊತ್ತಾಗಲ್ಲ, ಆರೋಗ್ಯಕರವಾಗಿ ಹುಳು ಕಾಣಿಸ್ತಾ ಇರುತ್ತೆ. ಇದು ಇದರಲ್ಲಿರೋ ಒಂದು ತುಂಬ ದೊಡ್ಡ ತೊಂದರೆ ಆಗಿದೆ. ಇದೇನಾದರೂ ನಾವು ಸೊಪ್ಪು ಹಾಕೋದು ಅರ್ಲಿ ಸ್ಟೇಜಸ್ಸಲ್ಲಿ ಚಾಕಿ ರೇರಿಂಗ್ ಮಾಡುವಾಗಲೇ ಏನಾದರೂ ಸೊಪ್ಪಿಗೆ ಔಷಧಿ ಆಗಿದ್ದರೆ ಅದು ಆವಾಗಲೇ ಮೌಲ್ಟಿಂಗ್ ಆಗೋದಿಲ್ಲ. ಏನು ನಾವು ಪೊರೆ ಬಿಡಬೇಕೆ ಅಂತ ಹೇಳ್ತೀವಲ್ವ, ಮೌಲ್ಟಿಂಗ್ ಆಗೋದಿಲ್ಲ. ಆವಾಗಲೇ ನಾವು ಅದು ಸತ್ತೋಗ್ಬಿಡುತ್ತೆ. ಚಿಕ್ಕ ಹುಳುಗಳಿದ್ದಾಗ ಅದು ಸತ್ತೋಗ್ಬಿಡುತ್ತೆ. ಅವಾಗೇನು ನಮಗೆ ಅಷ್ಟೊಂದು ಲಾಸ್ ಕಾಣಿಸೋದಿಲ್ಲ, ಯಾಕಂದರೆ ಸೊಪ್ಪೆಲ್ಲ ಹಂಗೆ ಇರುತ್ತೆ, ನಮಗೇನು ಲಾಸ್ ಕಾಣೋದಿಲ್ಲ. ಆದರೆ ಕೊನೆ ಸ್ಟೇಜಲ್ಲಿ ಏನಾದರೂ ಒಂದು ಸೊಪ್ಪು ಈ ಥರ ಬಿದ್ದು ನಾನ್ ಸ್ಪಿನ್ನಿಂಗ್ ಆಗಿಬಿಟ್ರೆ ತುಂಬ ಲಾಸ್ ಆಗುತ್ತೆ ರೈತರಿಗೆ, ಲಕ್ಷಗಟ್ಟಲೆ ನಷ್ಟ ಅಂತಾರೆ. ಇದಕ್ಕೆ ಒಂದೇ ಏನು ನಿವಾರಣೆ, ಇದಕ್ಕೆ ಏನು ಮಾಡ್ಬೋದು ಅಂತ ಹೇಳಿದ್ರೆ, ನಾವು ಆದಷ್ಟು ಪಕ್ಕದಲ್ಲಿರೋ ತೋಟಗಳ ಸ್ಪ್ರೇಯಿಂಗ್ನ ನಾವು ತಡಿಬೇಕಾಗುತ್ತೆ. ಅಂದರೆ ಆದಷ್ಟು ನಾವು ಪಕ್ಕದಲ್ಲಿ ತರಕಾರಿ ಬೆಳೆಗಳನ್ನ ಬೆಳೆಯೋದನ್ನು ಕಡಿಮೆ ಮಾಡಬೇಕು. ಅಥವಾ ನಮ್ಮ ಏನು ಹಿಪ್ಪನೇರಳೆ ತೋಟಕ್ಕೆ ಸ್ವಲ್ಪ ಶೇಡ್ ನೆಟ್ಸನ್ನು ಕಟ್ಕೊಳ್ಳೋದನ್ನು ನಾವು ರೂಢಿ ಮಾಡ್ಕೋಬೇಕಾಗುತ್ತೆ. ಈ ಡ್ರಿಫ್ಟ್ ಆಗೋದನ್ನು ತಡಿಬೇಕು. ಅದರಲ್ಲೂ ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ ಈ ಆಷಾಢ ಮಾಸದಲ್ಲಿ ಗಾಳಿ ಯಾವಾಗ ಜಾಸ್ತಿ ಇರುತ್ತೆ ಆವಾಗ ಈ ತೊಂದರೆ 1 ಕಿಲೋಮೀಟರ್ ದೂರದಲ್ಲಿ ಔಷಧಿ ಹೊಡೆದ್ರೂ ಸಹ ಇದ್ರದ್ದು ಎಫೆಕ್ಟು ಕಾಣ್ತಾ ಇರುತ್ತೆ. ಆವಾಗ ಸ್ವಲ್ಪ ಕೇರ್ ವಹಿಸ್ಕೊಂಡು ನಾವು ಈ ಏನು ಡ್ರಿಫ್ಟ್ ಆಗೋದನ್ನು ತಡಿಬೇಕಾಗುತ್ತೆ. ಇದೊಂದೇ ಅದಕ್ಕಿರೋ ಒಂದೇ ಒಂದು ಸೊಲ್ಯೂಷನ್ನು.